ಇದೀಗ ರಾಜ್ಯಾದ್ಯಂತ ಮನೆಗಣತಿ ಅಂತಂದರೆ ಸರ್ವೆಯನ್ನು ಸ್ಟಾರ್ಟ್ ಮಾಡಲಾಗಿದೆ ರೀಸೆಂಟಾಗಿಯೇ. ಸೊ ಈಗ ಸರ್ವೆ ಮಾಡಲು ನಿಮ್ಮ ಊರಿನ ಶಿಕ್ಷಕರು ಅಂತಂದರೆ ನಿಮ್ಮ ಊರಿನಲ್ಲಿ ಇರತಕ್ಕಂಥ ಶಾಲೆಯ ಶಿಕ್ಷಕರು ಅಥವಾ ಅಂಗನವಾಡಿ ಶಿಕ್ಷಕರು ಸಹ ನಿಮ್ಮ ಮನೆಗೆ ಸರ್ವೆ ಮಾಡಲು ಬರ್ತಾರೆ. ಓಕೆನಾ. ಸೊ ಇದೇ ನಿಟ್ಟಿನಲ್ಲಿ ನೀವು ಸರ್ವೆಗೆ ಬಂದಿರತಕ್ಕಂಥವರ ಮುಂದೆ ಅವರು ಕೇಳ್ತಕ್ಕಂತಹ ಯಾವ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಬೇಕಾಗಿರುತ್ತೆ. ನೀವು ಮೊದಲಿಗೆ ಯಾವುದನ್ನು ರೆಡಿ ಮಾಡಿ ಇಟ್ಕೋಬೇಕಾಗಿರುತ್ತೆ, ಯಾವ ದಾಖಲಾತಿಗಳು ಕಡ್ಡಾಯವಾಗಿರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ನೋಡಿ, ಇದೀಗ ಸರ್ವೆ ಅಂತೂ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ನಿಮ್ಮ ಮನೆಗೆ ಸರ್ವೆ ಮಾಡಲು ಬಂದಾಗ ನೀವು ನೀಡಬೇಕಾಗಿರ್ತಕ್ಕಂತಹ ಮುಖ್ಯ ದಾಖಲಾತಿ ಅಥವಾ ಮಾಹಿತಿ ಏನು ಅಂತಂದ್ರೆ, ಮೊದಲಿಗೆ ಮನೆಯ ಮುಖ್ಯಸ್ಥರ ಹೆಸರನ್ನು ನೀವು ಹೇಳಬೇಕಾಗಿರುತ್ತೆ. ಓಕೆನಾ. ಸೊ ಮುಖ್ಯಸ್ಥರ ಹೆಸರು, ಅದೇ ರೀತಿ ನಿಮ್ಮ ಮನೆಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದನ್ನು ಸಹ ನೀವು ನೀಡಬೇಕಾಗಿರುತ್ತೆ. ಅದೇ ರೀತಿ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆಯನ್ನು ಸಹ ನೀವು ನೀಡಬೇಕಾಗಿರುತ್ತೆ. ಸೊ ಇಷ್ಟು ಮಾಹಿತಿಗಳನ್ನು ನೀವು ಸರ್ವೆ ಮಾಡಲು ಬಂದಾಗ ಮಾಹಿತಿಯನ್ನು ನೀಡಬೇಕಾಗಿರುತ್ತೆ. ಇನ್ನೂ ಸಹ ನಿಮ್ಮ ಮನೆಯ ಸರ್ವೆ ಆಗಿಲ್ಲ ಅಂತಂದರೆ ಈ ಮಾಹಿತಿಗಳನ್ನೆಲ್ಲ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೋಬೇಕಾಗಿರುತ್ತೆ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.